ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿ ಚಟ್ನಿ ಮಾಡೋಣ ಅಂತ ಹೇಳಿ ಆನಿಯನ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೆ. ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲ, ಕರ್ಬೇವಿನ ಸೊಪ್ಪು ಇಲ್ಲ, ಇನ್ನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕಿ ಮಾಡೋಣ ಅಂತ ಮಾಡ್ತಿದ್ದೆ. ಈರುಳ್ಳಿನ ಕಟ್ ಮಾಡಿ ಹಸಿದೇ ಹಾಕ್ತಿದ್ದೆ. ನಮಗೆ ಹೀಗೆ ಬೇಡ ಅಂತಂದರೆ ಬಾಂಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಆನಿಯನ್ಸ್ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡು ಮಾಡ್ಬೋದು ಹಿಟ್ಟಿಗೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ, ನನ್ನ ಮಗಳಿಗೆ ಟೈಮ್ ಆಗೋಗುತ್ತೆ ಅದೆಲ್ಲ ಮಾಡ್ಕೊಂಡಿದ್ರೆ ಅಂತ ಹೇಳಿಬಿಟ್ಟು ಆನಿಯನ್ಸು ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಿಟ್ಟಲ್ಲಿ ಅಂದರೆ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇನ್ನು ಅದು ಮಾಡಬೇಕು, ಬಿಸಿ ಬಿಸಿಯಾಗಿ ಮಾಡಿಕೊಡೋಣ ಅಂತ ಫಸ್ಟು ಚಟ್ನಿ ಮಾಡಿಬಿಡೋಣ ಅಂತ ಕಡಲೆ ಬೀಜದ್ದು ಚಟ್ನಿ ಮಾಡ್ಕೊತಿದ್ದೆ. ನಾವಾದರೆ ಪಡ್ಡುನ ಪುಟ್ಟಿಡ್ಲಿ ಅಂತಲೂ ಕರಿತೀರಿ ಈ ಕಡೆ, ಅಂದರೆ ನಮ್ಮೂರ ಕಡೆ. ನೀವು ಯಾವ ಥರ ಕರಿತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೀ ಇದ್ದವಾಗ. ಹಾಗೆ ಇನ್ನು ಚಟ್ನಿಗೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ನಲ್ವ, ಈಗ ನೋಡಿ ಈ ಕಡೆ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನೇ ತೋರಿಸ್ತಾ ಇದ್ದೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿರೋದು, ಬಟ್ ಇರಲಿಲ್ಲ. ಇನ್ನು ಬೆಳಗ್ಗೆನೇ ಅಂಗಡಿಗಳು ತೆಗ್ದಿರೋದಿಲ್ಲ, ಹಾಗಾಗಿ ಇರೋದನ್ನೇ ಹಾಕಿ ಮಾಡಿಬಿಡ್ತಾ ಇದ್ದೆ. ಇನ್ನು ಚಟ್ನಿಗೆ ನಾನು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಚಟ್ನಿ ಮಾಡ್ತಿದ್ದೀನಿ ಅದಕ್ಕೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ 4 ಹಾಕ್ಕೊಂಡೆ, ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀರಿ. ಹುಣಸೆಹಣ್ಣು ಹಾಕ್ಕೊಂಡ್ರೆ ಬೇಗ ಹಳಸೋಗೋದಿಲ್ಲ, ಅದರಿಂದ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ಇನ್ನು ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು. ಬಿಸಿ ಬಿಸಿಯಾಗಿ ನಾವು ಚಟ್ನಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಅದು ಬೇಗ ಹಳಸೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡಿ ಗಟ್ಟಿಯಾಗಿ ಚಟ್ನಿ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನೀರೇನು ಮಿಕ್ಸ್ ಮಾಡ್ದಿರ ಮಾಡಿಕೊಂಡ್ರೆ ನಮಗೆ ಮಧ್ಯಾಹ್ನ ಇಲ್ಲ ಸಂಜೆವರೆಗೂ ಚಟ್ನಿ ಇರುತ್ತೆ. ಅದರಿಂದ ನಾನು ಅದೇ ರೀತಿಯೇ ಮಾಡ್ತಿದ್ದೆ. ಇನ್ನು ಅವ್ಳು ಬಾಕ್ಸಿಗೆ ಬೇರೆ ಕೊಡಬೇಕಲ್ವ, ಮನೆಯಲ್ಲಿ ಇದ್ದರೆ ಯಾವ ರೀತಿ ಮಾಡಿದ್ರೂ ನಡೆಯುತ್ತೆ. ಇನ್ನು ಬಾಕ್ಸಿಗೆ ತೊಗೊಂಡು ಹೋಗಬೇಕು, ಈ ಬಿಸಿಲಿಗೆ ಬಾಕ್ಸು ಒಳಗಡೆ ಎಲ್ಲ ಮೆತ್ತಗಾಗಿ ಹೋಗಿರುತ್ತೆ, ಅದರಿಂದ ಈ ರೀತಿ ಮಾಡ್ಕೊತಿದ್ದೆ. ಮತ್ತು ಪಡ್ಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯೋ. ಇವತ್ತು ಸುಮಾರು ಸಲ ಮಾಡಿದ್ದೀನಿ, ಏನೋ ಒಂದು ಮಿಸ್ಟೇಕ್ ಆಗಿರೋದು, ಹಿಟ್ಟಲ್ಲಿ ಆಗಲಿ ಇಲ್ಲಾಂತಂದರೆ ಈ ನಾನ್ ಸ್ಟಿಕ್ ಪ್ಯಾನಲ್ಲಿ ಆಗಲಿ ಗೊತ್ತಿಲ್ಲ, ಒಂದೋ ಎರಡೋ ಆದರೂ ಕೆಟ್ಟೋಗ್ತಾ ಇತ್ತು. ಇವತ್ತಂತೂ ತುಂಬ ಚೆನ್ನಾಗಿ ಬಂತು. ಪ್ರತಿದಿನ ತೆಗಿಯೋದಕ್ಕೆ ಅಂತ ಈ ಸ್ಟಿಕ್ ಕೊಟ್ಟಿದ್ದಾರಲ್ವ, ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಅದರಲ್ಲಿ ನಾವು ಈ ರೀತಿ ಉಲ್ಟಾ ಪಲ್ಟಾ ಮಾಡ್ಬೋದು, ತುಂಬ ಇಷ್ಟ ಆಯಿತು. ಮತ್ತು ಅದನ್ನು ತೆಗೆದು ಒಂದು ಸೈಡ್ಗೆ ಇಟ್ಬಿಟ್ಟೆ. ಮೇಲೆ ಮತ್ತು ಕೆಳಗೆ ಈ ರೀತಿ ಫ್ರೈ ಆಗಿರೋ ಥರ ಕಾಣುತ್ತೆ ನಮಗೆ, ಆದರೆ ಒಳಗಡೆ ಹಿಟ್ಟು ಸ್ವಲ್ಪ ಹಾಗಾಗೆ ಇರುತ್ತೆ. ಅದಕ್ಕೆ ಸಿಮ್ಮಲ್ಲಿ ಮಾಡಿಕೊಂಡು ಇದು ಚೆನ್ನಾಗಿ ಬರುತ್ತೆ. ಇನ್ನು ಎಣ್ಣೆನೂ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ, ಇಲ್ಲಾಂದರೆ ನೀಟಾಗಿ ಎದ್ದೊಳೋದಿಲ್ಲ. ಪಡ್ಡು ಅಂತಂದರೆ ಪುಟ್ಟಿಡ್ಲಿ ನಮ್ಮ ಕಡೆ ಕರೆಯೋ ಥರ ನಾನು ಹೇಳ್ತಿದ್ದೆ. ಇನ್ನು ಇದು ಮಾಡಿಬಿಟ್ಟು ಎರಡನೇ ಸಲ ಮಾಡ್ತಿದ್ದೀನಿ, ಅಂದರೆ ಎರಡನೇ ಟ್ರಿಪ್ಪು ನನ್ನ ಮಗಳಿಗೆ ಬಾಕ್ಸಿಗೆ ಮತ್ತು ಈಗ ತಿನ್ನೋದಕ್ಕೂ ಬೇಕು, ಹಾಗಾಗಿ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕಿನ್ನೂ ನಮಗೆ ತರಕಾರಿ ಇದ್ದರೂ ತರಕಾರಿ ಯೂಸ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಯಾವ ಥರ ಆದರೂ ಮಾಡ್ಕೊಬೋದು. ಇದು ಹೆಗ್ಗಲ್ ಸಮೇತ ಮಾಡ್ತಾರೆ, ಬಟ್ ನಾನು ಯಾವಾಗೂ ಟ್ರೈ ಮಾಡಿಲ್ಲ, ಒಂದ್ಸಲ ಟ್ರೈ ಮಾಡಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ನಾವೀಗ ಜಾತ್ರೆ ಟೈಮಲ್ಲಿ ನಾವು ನಾನ್ ವೆಜ್ ಏನೂ ತಿನ್ನೋದಿಲ್ಲ ಅಲ್ವಾ, ಅದಕ್ಕೆ ನಾನ್ ವೆಜ್ ಏನೂ ಮಾಡ್ತಾಯಿಲ್ಲ, ಬರೀ ವೆಜ್ಜಲ್ಲೇ ಯೂಸ್ ಮಾಡೋದು. ಇನ್ನೂ ಒಂದು 15 ಡೇಸ್ವರೆಗೂ, ಅಂದರೆ ಜಾತ್ರೆ ಆಗೋವರೆಗೂ 15 ಡೇಸ್ ಇಲ್ಲ, ಇನ್ನು 1 ವೀಕ್ 10 ಡೇಸ್ವರೆಗೂ ನಾನ್ ವೆಜ್ ಏನೂ ತಿನ್ನೋದಕ್ಕೆ ಹೋಗೋದಿಲ್ಲ. ಆಮೇಲೆ ತಿಂತೀರಿ ಜಾತ್ರೆ ದಿನ, ಲಾಸ್ಟ್ ದಿನ ಜಾತ್ರೆ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ದಿನ ನಮಗೆ ಹೊಸ್ತಡ್ಗು ಅಂತಲೇ ಇರುತ್ತೆ. ಆ ದಿನ ಫುಲ್ಲು ಊರೇ ನಾನ್ ವೆಜ್ ಆಗಿರುತ್ತೆ ಬಿಡಿ. ಉಗಾದಿ ಹಬ್ಬಗಳಲ್ಲಿ ಮನೆಗಳಲ್ಲಿ ಮಾಡ್ಕೊತಿರಲ್ವ, ಆ ರೀತಿ ಇರುತ್ತೆ ನಮಗೆ ಜಾತ್ರೆ ಆದಮೇಲೆ. ಅಂದರೆ ಯುಗಾದಿ ಹಬ್ಬಕ್ಕೆ ತಿನ್ನೋದೇ, ತಿಂದಿದ ತಕ್ಷಣ 2-3 ದಿನದಲ್ಲಿ ಸಾಟ್ ಅಂತ ಹೇಳಿಬಿಟ್ಟು ಇಟ್ಬಿಡ್ತಾರೆ. ಆವಾಗ ನಾವೆಲ್ಲ ನಾನ್ ವೆಜ್ ತಿನ್ನೋರು ತಿಂತಾರೇನೋ, ಬಟ್ ನಮ್ಗೆ ಅವಾಗಿಂದ ಅಭ್ಯಾಸ ಆಗೋಗಿದೆ. ಸಾಟ್ ಇಟ್ಮೇಲೆ ನಾವು 15 ಡೇಸು ನಾನ್ ವೆಜ್ ಏನು ತಿನ್ನೋದಕ್ಕೆ ಹೋಗೋದಿಲ್ಲ. ಇನ್ನು ನನ್ನ ಮಗಳಿಗೆ ಬಾಕ್ಸಿಗೆ ರೆಡಿ ಆಯಿತಾ, ಇನ್ನು ಬಾಕ್ಸಿಗೆಲ್ಲ ಹಾಕಿ ಇಟ್ಬಿಟ್ಟು ಅವಳಿಗೆ ತಟೆಗೆ ಹಾಕ್ಕೊಡ್ಬೇಕು. ಹೊರಗಡೆ ನೀರು ಹಾಕಿಬಿಟ್ಟು ರಂಗೋಲಿ ಬಿಡಿಸ್ಬಿಡೋಣ ಅಂತ ಹೇಳಿ ಹೊರಗಡೆ ಬಂದೆ. ಅದರಲ್ಲೂ ಬ್ರೂನೋನ್ ಬೇರೆ ಬೆಳಗ್ಗೆಯಿಂದ ಹೊರಗಡೆ ಬಿಟ್ಟಿರಲಿಲ್ಲ, ಹಾಗಾಗಿ ಕರ್ಕೊಂಬಂದೆ. ಗೇಟ್ ತೆಗ್ದಿದ ತಕ್ಷಣ ಫಸ್ಟು ಹೊರಗಡೆ ಬಂದುಬಿಡ್ತಾನೆ. ಈ ಬೀದಿ ನಾಯಿಗಳಿಂದ ಒಂದು ಸ್ವಲ್ಪ ಭಯ, ಇಲ್ಲಾಂದರೆ ಅವನು ಇಲ್ಲೇ ಪಾಪ ಓಡಾಡ್ಕೊಂಡಿರ್ತಾನೆ, ಎಲ್ಲೂ ಹೋಗೋದಿಲ್ಲ ದೂರದಲ್ಲಿ. ಆದರೂ ನನಗೆ ಆ ನಾಯಿಗಳು ಬಂದು ಕಚ್ಬಿಡುತ್ತೆ ಅಂತ ಹೇಳಿ ಬೈಕ್ಗೆ ಹತ್ರನೇ ಇರ್ತೀನಿ ನಾನು ಇರೋ ಅಷ್ಟು ಇಟ್ಕೊಂಡು ಒಳಗಡೆ ಕರ್ಕೊಂಬಂದುಬಿಡ್ತೀನಿ, ಅವನ್ನ ಒಬ್ಬನ್ನೇ ಮಾತ್ರ ಬಿಡೋದಿಲ್ಲ. ಈ ರಂಗೋಲಿ ನೋಡಿದ್ರೆ ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಅದು ಏನಂತಂದರೆ, ಈ ರಂಗೋಲಿ ನಾನು ಬಿಡಿಸ್ಬೇಕಾದ್ರೇ ಕಣ್ಣಿಗೆ ಏನೋ ಪಾಸಾದಂಗೆ ಆಯಿತು, ಹಾಸ್ಪಿಟ್ಲಿಗೆ ಹೋಗಿದ್ರಿ ಅಂತ ಹೇಳಿದ್ನಲ್ವ, ಅದೇ ರಂಗೋಲಿ ಅವಾಗ ತೋರಿಸೋದಕ್ಕೆ ಆಗಿಲ್ಲ ಅಂತ ಹೇಳಿ ಇವಾಗ ತೋರಿಸ್ತಿದ್ದೆ. ಸಿಂಪಲ್ಗೆ ನನಗೆ ಬರೋ ಡಿಸೈನಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡೋದಕ್ಕೂ ಒಂದು ಸ್ವಲ್ಪ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಮನೆ ಮುಂದೆ. ಇದಕ್ಕೆ ಕೆಮ್ಮಣ್ಣು ಇನ್ನೂ ನೀಟಾಗಿ ಬಿಡಿಸಿದ್ರೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಬ್ರೂನೋ ನೋಡಿದ್ರೆ ವಾಕಿಂಗ್ ಮಾಡ್ತಿದ್ದಾನೆ ರಂಗೋಲಿ ಮೇಲೇ.
ಚಿಕ್ಕ ಮಗು, ಅವ್ನಿಗೇನು ಅನ್ನಂಗೂ ಇಲ್ಲ ಸುಮ್ಮನೆ ಇರೋಂಗೂ ಇಲ್ಲ. ಹೊಡಿಯೋದಕ್ಕಂತೂ ನನಗೆ ಕೈ ಬರಲ್ಲ. ಇವನನ್ನೇ ಅಲ್ಲ, ಟೋನಿನೂ ಅಷ್ಟೇ ಜಾಸ್ತಿ ಮುದ್ದು ಮಾಡಿಬಿಟ್ಟಿದ್ದೀರಿ. ಯಾರಾದರೂ ಬಂದರೂ ಅಷ್ಟೇ ಅದನ್ನೇ ಹೇಳೋದು ನಾನು. ಜಾಸ್ತಿ ಮುದ್ದು ಮಾಡಿರ್ತೀನಲ್ವಾ, ಅದಕ್ಕೆ ಒಂಥರ ಮಾತಾಡ್ತಾರೆ, ಏನು ಇಷ್ಟು ಇದಾಗಿ ನೋಡ್ಕೊಬೇಕಾ, ತಿನ್ಸೋದು ಸಮೇತ ತಿನ್ನಿಸ್ಬೇಕಾ, ಬೇರೆ ನಾಯಿಗಳೆಲ್ಲ ತಿಂತಾವೆ ಅಂತ ಅಂತಾರೆ ಸ್ವಲ್ಪ ಜನ. ಬಟ್ ನಾನು ಅದೆಲ್ಲ ತಲೆಗೂ ಹಾಕ್ಕೊಳ್ಳೋದಿಲ್ಲ. ನಮ್ಮ ಇಷ್ಟ, ನಮ್ಗೆ ಇಷ್ಟ ಬಂದಂಗೆ ನಾವು ನೋಡ್ಕೊತೀರಿ. ನಮ್ಗೆ ಈ ರೀತಿ ನೋಡಿಕೊಂಡೇ ಅಭ್ಯಾಸ. ನನ್ನ ಮಕ್ಕಳನ್ನ ಹೇಗೆ ಸಾಕ್ತೀನೋ ಇನ್ನೂ ಅವ್ರನ್ನಾದರೂ ಒಂದು ಏಟು ಹಾಕ್ತೀನಿ. ಇವ್ರನ್ನಂತೂ ನಾನು ಒಂದು ಏಟು ಹಾಕೋದಿಲ್ಲ. ಅದಕ್ಕೆ ಬಾಯಿ ಇಲ್ಲ ಹೇಳ್ಕೊಳ್ಳೋದಕ್ಕೆ ಅನ್ನೋದು ನನ್ನ ಮೈಂಡ್ಗೆ. ಅದಕ್ಕೆ ನಾನು ಒಂದು ಏಟು ಹಾಕೋದಿಲ್ಲ. ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ದೀನಿ. ಈ ರೀತಿ ಇರ್ತಾರೆ. ತುಂಬ ತರಲೆ ಆಗೋಗಿದ್ದಾರೆ. ಇವನು ಅಷ್ಟೇ, ಅವನು ಅಷ್ಟೇ. ಹೇಳಿದ ಮಾತಂತೂ ಸ್ವಲ್ಪನೂ ಕೇಳೋದಿಲ್ಲ. ಆದರೂ ನಾವು ಅಂದರೆ ತುಂಬಾ ಇಷ್ಟ. ಎಷ್ಟು ಪ್ರೀತಿ ತೋರಿಸುತ್ತೆ ಗೊತ್ತಾ ಅದು. ನಾನು ಅದ್ರ ಮುಂದೆ ಕಡಿಮೆ ತೋರಿಸ್ತೀನಿ ಅನ್ನೋ ಪ್ರೀತಿ ಅವುಗಳ ಮೇಲೆ ಅಂತ ಅನಿಸುತ್ತೆ. ಅಷ್ಟೊಂದು ಪ್ರೀತಿ ತೋರಿಸುತ್ತೆ ನಮ್ಗಳ ಮೇಲೆ. ನಾವು ಒಂದಿನ ಊರಲ್ಲಿ ಇಲ್ಲ ಅಂತಂದರೆ ಊಟ ನೀರು ಬಿಟ್ಬಿಡುತ್ತೆ ಅಂತಂದ್ರೆ ನೋಡ್ಕೊಳ್ಳಿ ಅವುಗಳಿಗೆ ಎಷ್ಟೊಂದು ಪ್ರೀತಿ ನಮ್ಮ ಮೇಲೆ ಅಂತ. ಅದಕ್ಕೆ ನನಗೆ ಭಾರಿನೇ ಇಷ್ಟ. ಈಗ ಬಂದರೆ ಅಂದರೆ ವಿಡಿಯೋದಲ್ಲಿ ಬಂದರೆ ಈಗ ನನ್ನ ಮಗಳಿಗೆ ಪಡ್ಡುನ ಹಾಕಿ ಸ್ವಲ್ಪ ಚಟ್ನಿ ಹಾಕಿ ಕೊಟ್ಬಿಡ್ತಿದ್ದೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. 5-6 ಹಾಕಿದ್ದೀನಿ, ಬಟ್ ಅವಳು ತಿನ್ನೋದಿಲ್ಲ. 1-2 ತಿನ್ಕೊತಾಳೆ ಅಷ್ಟೇ. ಇನ್ನು ಅಷ್ಟೊತ್ತಿಗೆ ಬೆಳಗ್ಗೆನೇ ತಿನ್ನೋದಕ್ಕೆ ಆಗೋದು ಇಲ್ಲ. ತೊಗೊಂಡೋಗೆ ಬಾಕ್ಸು ಅಂತಂದರೆ 2-3 ಬಾಕ್ಸ್ ಆಗೋಗುತ್ತೆ. ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ ಪ್ಲೇಸ್ ಇಲ್ಲ ಅಂತಂತಾಳೆ. ಅಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡು ಆ ರೀತಿ ಅಂತಿರ್ತಾಳೆ ನನ್ನ ಮಗಳು. ಇನ್ನು ವೆಯ್ಟ್ ಬೇರೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ತಿನ್ಕೊಂಡು ಹೋಗ್ಬಿಡ್ತಾಳೆ ಲೈಟಾಗಿ. ಇನ್ನು ಒಂದು ಬಾಕ್ಸ್ ಮಾತ್ರ ತೊಗೊಂಡು ಹೋಗ್ತಾಳೆ. ಇನ್ನು ಇವಳು ಕಾಲೇಜ್ಗೆ ಹೋಗಿದ್ದು ಆದಮೇಲೆ ಇನ್ನು ಸ್ವಲ್ಪ ಕೆಲಸಗಳು ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು ಮನೆಯಲ್ಲಿ. ನಮ್ಮ ಬ್ರೂನೋನ ಹೊರಗಡೆ ಕರ್ಕೊಂಡ್ಬಂದಿದ್ದೆ. ಇನ್ನು ಟೋನಿನ ಹೊರಗಡೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾಯಿದ್ದೆ. ಒಂದು ಸ್ವಲ್ಪ ಹೊತ್ತು ಅವ್ರಿಗೂ ಮೈಂಡ್ ಫ್ರೀ ಆಗುತ್ತಲ್ವ ಹೊರಗಡೆ ಹೋದರೆ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಇಲ್ಲೇ ಮಾಡಿಬಿಡ್ತಾರೆ. ಸ್ವಲ್ಪ ಜಾಸ್ತಿ ಏನಾದರೂ ಅರ್ಜೆಂಟ್ ಆಯಿತು ಅಂತಂದರೆ ಬಾಲ್ಕನಿಯಲ್ಲೇ ಮಾಡಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ನಾನೇ ಫಸ್ಟ್ ಬಂದು ಗೇಟ್ ತೆಗೆಯೋಣ ಅಂತ ಬಂದರೆ ನಮ್ಮ ಟೋನಿ ನನಗೂ ಮುಂಚೆ ಹೊರಡ್ಬರ್ತಾ ಇದ್ದಾನೆ. ಅರ್ಜೆಂಟ್ ಆಗಿದೆಯೇನೋ ಅಂತ ಅಂದ್ಕೊಂಡು ಬೇಜಾರಾಯಿತು. ಬೆಳಗ್ಗೆನೇ ಕರ್ಕೊಂಬರೋಣ ಅಂತಂದರೆ ಕೆಳಗಡೆನೇ ಸರಿ ಹೋಗ್ಬಿಡುತ್ತೆ ನನಗೆ ಕೆಲಸಗಳು. ಹಾಗಾಗಿ ಬರೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಅವಳಿಗೆ ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬೇಗ ಮಾಡ್ತಿರ್ತೀನಿ. ಹಾಗಾಗಿ ಮತ್ತು ಈ ಕಡೆಗೆ ಬಂದರೆ ಮೈನ್ ಡೋರ್ದು ತೋರಣ ವಾಶ್ ಮಾಡಿದ್ರಿ ಅಂತ ಹೇಳಿದ್ನಲ್ವ, ನೋಡಿ ಆವಾಗ ಸ್ಟಾರ್ಟಿಂಗಲ್ಲಿ ನಾನು ತೊಗೊಬೇಕಾದ್ರೆ ಯಾವ ಥರ ಇತ್ತೋ ಆ ಥರ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇನ್ನು ಬಿಸಿಲಲ್ಲಿ ಮೇಲೆ ಹಾಕಿದ್ದೀರಿ ಅಂತಂದರೆ ಫುಲ್ಲು ಬಿಸಿಲಿಗೆಲ್ಲನೂ ಒಂಥರ ಶೇಡಾದಂಗೆ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತೊಗೊಂಬಂದು ಹಾಕಿತ್ತು ಅಮ್ಮ. ಇನ್ನು ಅದನ್ನು ತೆಗೆದು ಎತ್ತಿಡಬೇಕು. ಅಂದರೆ ಮೈನ್ ಡೋರ್ಗೆ ಹಾಕ್ಬಿಡ್ತೀನಿ ನಾನು. ಒಂದು ಸ್ವಲ್ಪ ತಿಲ್ಲೇ ಇರಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಮತ್ತು ಈ ಪಿಲ್ಲೋಸ್ ಈ ವಿಷಯಕ್ಕೆ ಬಂದರೆ ನಾನು ಇದಕ್ಕೆ ಕವರ್ ಸಮೇತ ಹಾಗೆ ಹಾಕಿಬಿಟ್ಟಿದ್ದೀನಿ. ನನ್ನ ಮಗಳ ಸಮೇತ ತೆಗೆದ್ಬಿಡು ಮಮ್ಮಿ ಚೆನ್ನಾಗಿಲ್ಲ ಅಂತ ಅಂತಿದ್ಲು. ಬಟ್ ನಾನೇನು ನೋಡ್ತಿದ್ದೀನಿ ಅಂತಂದರೆ ಡಸ್ಟ್ ಜಾಸ್ತಿ, ಫುಲ್ಲು ಡಸ್ಟು. ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ವಾ, ಬಿಲ್ಡಿಂಗ್ಸು, ತುಂಬ ಧೂಳು ಬರ್ತಿದೆ. ಅದಕ್ಕೆ ಕವರ್ ಸಮೇತ ಅದ್ರ ಮೇಲೆ ಹಾಕೋ ಕವರು ಇಲ್ಲ, ಅದು ಹಾಗೆ ಬಂದಿರೋದಲ್ವ. ವಾಶ್ ಮಾಡಿದ್ರು ಹೋಗುತ್ತೆ, ಬಟ್ ಅದು ಪಿಲ್ಲೋಸ್ ಹೋಗ್ಬಿಡುತ್ತೆ. ಈ ಕನ್ಸ್ಟ್ರಕ್ಷನ್ ಇವೆಲ್ಲ ಆಗೋಗ್ಲಿ ಕಂಪ್ಲೀಟ್ ಆದಮೇಲೆ ಬೇಕಂದರೆ ಅದನ್ನು ಬಿಚ್ಚಿಬಿಟ್ಟು ಹಾಗೆ ಇಡೋಣ. ಅವಾಗ ಸ್ವಲ್ಪ ಹೇಗೆ ಇಟ್ಟಿರ್ತೀರೋ ನಾವು ಒಂದು ಸ್ವಲ್ಪ ದಿವಸ ಆದರೂ ಹಾಗೆ ಇರುತ್ತೆ. ಇವಾಗಾದರೆ 2-3 ದಿನಕ್ಕೆ ಮತ್ತೆ ಫುಲ್ಲು ಧೂಳು ಕುತ್ಕೊಂಡ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಕವರಲ್ಲೇ ಇಟ್ಟಿದ್ದೀನಿ. ಒಂದು ನೋಡೋದಕ್ಕೆ ಏನೋ ಒಂಥರ ಕಾಣ್ತಿದೆ. ಇನ್ನು ನೋಡಿ ನನ್ನ ಮಗಳೇ ಕವರೆಲ್ಲ ಓಪನ್ ಮಾಡಿಬಿಡ್ತಾಳೆ ಅಂತ ಅಂದ್ಕೊತಿದ್ದೀನಿ. ಬಟ್ ನಾನು ಬೈಕೆ ಸುಮ್ಮನೆ ಇದ್ದಾಳೆ. ಇನ್ನು ಬೈತೀನಿ ಅಂತ ಹೇಳಿ ಹೋಗ್ಬಿಡುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ತೊಗೊತೀರಾ, 2 ದಿನವೂ ಇರೋದಿಲ್ಲ, ವಾಶ್ ಮಾಡ್ತಾಯಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಕವರಲ್ಲೇ ಇಟ್ಟಿದ್ದೆ. ಇನ್ನು ಮೇಲೆ ಟೋನಿ ಬ್ರೂನೋನ್ ಕಳಿಸಿದ್ದೆ ಅಲ್ವಾ, ಅದಕ್ಕೆ ಹಾಗೆ ನಾನು ಮೇಲೆ ಬಂದೆ. ಇದು ಮನಿ ಪ್ಲ್ಯಾಂಟು ಕೆಳಗಡೆ ಇಟ್ಟಿದ್ದೆ ಫಸ್ಟು. ಚೆನ್ನಾಗಿ ಗ್ರೋತ್ ಆಗಿರಲಿಲ್ಲ, ಅದಕ್ಕೆ ತೊಗೊಂಬಂದು ಮೇಲೆ ಇಟ್ಬಿಟ್ಟು ಈ ರೀತಿ ನೀರು ಹಾಕ್ತಿದ್ದೀನಿ. ಮತ್ತು ಇದು ಬಂದು ಪತಂಜಲಿ ಗೊತ್ತಲ್ವ, ಅದು ಸ್ವಲ್ಪ ಟಬ್ಬು ತುಂಬಾ ಫುಲ್ಲು ಬಂದುಬಿಟ್ಟಿದೆ. ಬಟ್ ನೀರು ಇಲ್ದಿರಾನೋ ಇಲ್ಲ ಬಿಸಿಲು ಜಾಸ್ತಿಗೋ ಗೊತ್ತಿಲ್ಲ, ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಫುಲ್ಲು ಗ್ರೀನಾಗಿರ್ತಿತ್ತು, ಬಟ್ ಆ ರೀತಿ ಆಗಿತ್ತು. ಇನ್ನು ಅವುಗಳಿಗೆಲ್ಲ ನೀರು ಹಾಕಿಬಿಟ್ಟು ಕೆಳಗಡೆ ಬಂದೆ. ಇನ್ನು ನಾನು ಅಂಗಡಿಗೆ ಹೋಗಲಿಲ್ಲ, ಪಾಪ ನನ್ನ ಮಗಳ ಕೈಯೆಲ್ಲ ತರಿಸ್ಬಿಟ್ಟೆ. ಇವತ್ತು ಹಾಲು ಮೊಸರು ಎಲ್ಲ ಬೇಕಾಗಿತ್ತು. ಸ್ವಲ್ಪ ಗ್ರೋಸರೀಸು ಮನೆಯಲ್ಲಿ ಖಾಲಿ ಆಗಿದೆ. ಇನ್ನು ಜಾತ್ರೆ ಬಂತಲ್ವ, ಇನ್ನು ನೆಂಟರುಗಳು ಬರ್ತಿರ್ತಾರೆ, ತೊಗೊಂಬರ್ಬೇಕು ಒಂದೇ ಸಲ ಅಂತ ಹೇಳಿ ಇವಾಗೇನು ತೊಗೊಂಬರೋದಕ್ಕೆ ಹೋಗಿಲ್ಲ. ಇಲ್ಲೇ ಸನ್ರೈಸು ಕಾಫಿ ಪುಡಿ ಪ್ಯಾಕೆಟು ಮತ್ತು 3 ರೋಸಸ್ ಒಂದು 10 ರೂಪಾಯಿದು ತರಿಸಿದ್ದೀನಿ. ನಾಳೆನೋ ಇಲ್ಲೋ ನಾಳಿದ್ದು ಹೋಗಿಬಿಟ್ಟು ಇನ್ನು ಮನೆಗೆ ರೇಷನ್ಸ್ ಎಲ್ಲ ಏನೇನು ಬೇಕೋ ತೊಗೊಂಬಂದುಬಿಡ್ಬೇಕು. ಈಗ ಬಂದು ಪಾತ್ರೆಗಳು ತೊಳೆದುಬಿಟ್ಟು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳಿ ಈ ಕೆಲಸನೂ ಮುಗಿಸ್ಬಿಡೋಣ ಅಂತ ತೊಳಿತಾ ಇದ್ದೆ. ಇಲ್ಲಾಂದರೆ ಸ್ನಾನ ಮಾಡ್ಕೊಬಂದರೆ ಮತ್ತೆ ಬಟ್ಟೆ ಎಲ್ಲ ನೀರು ಆಗುತ್ತೆ. ಇಲ್ಲಿ ಸ್ವಲ್ಪ ನೀರೆಲ್ಲ ಚೆಲ್ತಿರುತ್ತೆ, ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಬಿಡ್ತಿದ್ದೆ. ಎಷ್ಟೊಂದು ಪಾತ್ರೆಗಳಿತ್ತು ಅಂತಂದರೆ ಈ ನಡುವೆ ಯಾಕೋ ನೈಟ್ ಹೊತ್ತು ಮಲಗೋವಾಗ ಪಾತ್ರೆ ಏನು ತೊಳಿತಾ ಇಲ್ಲ. ನಾನು ಹಾಗೆ ಮಲಗಿಬಿಡ್ತಾ ಇದ್ದೀನಿ.
ಟಯರ್ಡ್ ಆಗಿ ಬ್ಯಾಕ್ ಪೇಯ್ನು ಜಾಸ್ತಿ ಬರ್ತಾ ಇದೆ. ಕ್ಲೀನಿಂಗ್ ಕೆಲಸಗಳು ಬೇರೆ ಏನೋ ಒಂದು ಕೆಲಸ ಇಟ್ಕೊಂಡಿರ್ತೀನಿ, ಮಾಡ್ತಾನೆ ಇರ್ತೀನಿ. ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದರೆ ಪ್ರತಿಯೊಂದು ಇರುತ್ತೆ. ಇಲ್ಲ ಕುತ್ಕೊಂಡಿದ್ರು ಯಾವುದೋ ಒಂದು ಏನೋ ಒಂದು ಕೆಲಸ ನೆನಪಾಗುತ್ತೆ, ಅವಾಗ ಎದ್ದೊಳೋದು ಮತ್ತು ಆ ಕೆಲಸ ಸ್ಟಾರ್ಟ್ ಮಾಡೋದು. ಸಂಜೆ ಆಯಿತು ಅಂತಂದರೆ ಅಡುಗೆ ಮಾಡ್ತೀರಾ, ತಿಂತೀರಾ, ಟೋನಿ ಬ್ರೂನೋಗಿ ತಿನ್ನಿಸ್ಬಿಟ್ಟು ಟಯರ್ಡ್ ಆಗಿರುತ್ತಾ ಮಲಗಿಬಿಡ್ತೀನಿ. ಪಾತ್ರೆ ತೊಳೆಯೋದಕ್ಕೆ ಹೋಗಲ್ಲ, ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗಾಗಿ ಪಾತ್ರೆಗಳು ಇಷ್ಟೊಂದು ಬಿದ್ದುಬಿಡ್ತಾ ಇತ್ತು. ಇನ್ನೆಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಇದು ಮಾಡಿದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನಾಗಿದ್ದರೆ ಚೆನ್ನಾಗಿರುತ್ತೆ. ಇನ್ನೇಗೋ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯ್ತಲ್ವ. ಹಾಗಾಗಿ ಮತ್ತು ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ ಟೆಂಪೋದಲ್ಲಿ ಟೊಮೆಟೊ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಆದರೆ ಬೆಳಗ್ಗೆ ಹೊತ್ತು ಬರ್ತಿರ್ತಾರೆ ಗಾಡಿಯಲ್ಲಿ, 30 ರೂಪಾಯಿ ಅಂತ ಹೇಳ್ತಾರೆ. ಇದು ನೋಡಿ 100 ರೂಪಾಯಿಗೆ 5 kg ಟೊಮೆಟೊನೂ ಅಷ್ಟೇ ಎಷ್ಟೊಂದು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಯಾವಾಗೂ ತೊಗೊತಿರ್ತೀನಿ. ಇವರು ಒಂದು ವಾರಕ್ಕೆ ಇಲ್ಲ 15 ದಿನಕ್ಕೆ ಒಂದ್ಸಲ ಬರ್ತಿರ್ತಾರೆ. ಅವ್ರು ಬಂದವಾಗ ನಾನು 100 ರೂಪಾಯಿಗೆ ತೊಗೊಂಡ್ಬಿಟ್ಟಿದ್ದೀನಿ ಅಂತಂದರೆ ನನಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಅಷ್ಟು ದಿವಸನೂ ಬರುತ್ತಾ. ಇನ್ನು ಬ್ರೂನೋ ಟೊಮೆಟೊ ನೋಡಿದ ತಕ್ಷಣ ಬೇಕು ಅಂತ ಹೇಳಿ ಕೊಟ್ಟೆ. ಅದಕ್ಕೇನು ಕೆಲಸ ಕೊಡ್ತಾನೆ, ಹೆಂಗೆ ಆಟಾಡ್ತಾನೆ ಅಂತ ಹೇಳಿಬಿಟ್ಟು ನೋಡಿ ನೀವು. ನಾನು ಅವನು ಆಟಾಡೋದು ತೋರಿಸೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಿದ್ದೆ. ನಾನು ವೀಡಿಯೋ ಮಾಡೋದಕ್ಕೋ ಏನೋ ಆಟಾಡೋದು ಬಿಟ್ಬಿಟ್ಟು ನನ್ನನ್ನೇ ನೋಡ್ತಿದ್ದಾನೆ. ಏನೋ ಆಯ್ತಿನ್ ಮಗನೇ. ಬ್ರೂನೋ ಮೂಗ ಹತ್ರ ಕೂದಲು ಕಟ್ ಮಾಡ್ಕೊಳ್ಳೋ ಅಂತಂದ್ರೆ ಕೂದಲು ಕಟ್ ಮಾಡ್ಕೊಳ್ಳಲ್ಲ ಅಂತೀಯಲ್ಲ ನೀನು. ತೋಕೆಯನ್ನು ಕಡಿಸ್ತಾ ಇರೋದು. ಇವಾಗ ಮಮ್ಮಗೆ ಎತ್ಕೊಳ್ಳೋಕೆ ಟೈಮ್ ಇಲ್ಲ. ನೀನು ತಿನ್ಮಗ್ನೆ. ಎರಡು ಎತ್ಕೊಂತೀಯೋ ಎರಡೇನಕ್ಕೆ ಎತ್ಕೊಂಡಿದ್ದು? ಇನ್ನೊಂದು ಯಾರು ಎತ್ಕೊಬಂದು ಕೊಟ್ಟಿದ್ದಿಲ್ಲ ನಿಂಗೆ? ಎತ್ಕೊಂತೀಯಾ? ಯಾರು ಭಯ ಇದೆಯಾ ನೋಡು, ಹೊಡಿಯಲ್ಲ ಅಂತ. ಅಲ್ಲಿ ಚೇರ್ ಮೇಲೆ ಟೊಮೆಟೊ ಕವರ್ ಇಟ್ಟಿದ್ರೆ ನಾನೊಂದು ಕೊಟ್ಟಿದ್ದೀನಿ, ಮತ್ತೆ ಇನ್ನೊಂದು ಬಂದು ಎತ್ಕೊಂಬಂದುಬಿಟ್ಟಿದ್ದಾನೆ ನೋಡಿ. ಅದಕ್ಕೆ ಬೈತಿದ್ದೆ. ಹೊಡಿಯೋದಿಲ್ಲ, ಸ್ವಲ್ಪನೂ ಭಯ ಪಡೋದಿಲ್ಲ. ನಾವು ಹೊಡಿಯಲ್ಲ ಅನ್ನೋದು ಗೊತ್ತಲ್ವ ಅವ್ರಿಗೆ, ಒಂಚೂರು ಭಯ ಪಡೋದಿಲ್ಲ. ಅವಾಗೂ ಅದು ಇದು ತಿಂದಿದ್ದಾರೆ ಅಂತಂದರೆ ಅವಾಗ ಸ್ವಲ್ಪ ಗಟ್ಟಿಯಾಗಿ ಗದ್ರಕೊತೀನಿ. ಆವಾಗ ಅದನ್ನ ಬಿಟ್ಬಿಡ್ತಾರೆ. ಅದು ಬಿಟ್ಟರೆ ಬೇರೆ ಟೈಮಲ್ಲಂತೂ ಹೇಳಿದ ಮಾತೆ ಕೇಳೋದಿಲ್ಲ. ಇನ್ನು ಹೀಗೆ ಬಂದರೆ ನಮ್ಮ ಮನೆಯವ್ರಿಗೆ ಪಡ್ಡು ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ. ಅದನ್ನು ಅಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದೆ, ಆ ನೀರೆಲ್ಲ ಇತ್ತಲ್ವ. ಅದಕ್ಕೆ ಈ ಸ್ಟಿಕ್ ಇದೆ. ಈ ಸ್ಟಿಕ್ಕಲ್ಲಿ ಏನು ಅಂತಂದರೆ ನೀಟಾಗಿ ಹೊರಗಡೆ ಬಂದುಬಿಡುತ್ತೆ ನೀರೆಲ್ಲನೂ. ಈ ರೀತಿ ಮಾಡಿದ್ದೀರಿ ಅಂತಂದರೆ ಅದಕ್ಕೆ ಆ ನೀರೆಲ್ಲನೂ ತಳ್ಳಿಬಿಡ್ತಾ ಇದ್ದೆ ಶಿಂಕ್ಗೆ. ಇನ್ನು ನೀರಿದ್ದರೆ ಕೆಳಗಡೆ ಎಲ್ಲ ಜಾರ್ತಾನೆ ಇರುತ್ತೆ, ನೆಲದ ಮೇಲೆಲ್ಲ ನೀರು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಸ್ಟಿಕ್ ತಗೊಂಡು ನಾನು ಒಳ್ಳೆ ಕೆಲಸನೇ ಮಾಡಿದೆ. ತುಂಬ ಚೆನ್ನಾಗಿ ಬಂದುಬಿಡುತ್ತೆ ನೀರು. ಮನೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ, ಇವೆಲ್ಲ ತೊಳಿಬೇಕಾದ್ರೆ ಎಷ್ಟು ಚೆನ್ನಾಗಿ ನೀರೆಲ್ಲ ಹೊರಗಡೆ ಬಂದುಬಿಡ್ತು. ಮತ್ತು ಮೇಯ್ನ್ ನನಗೆ ಈ ಪಡ್ಡುದಲ್ಲಿ ಮಾಡೋದೇನು ಅಂತಂದರೆ ಈ ಸ್ಟಿಕ್ಕಲ್ಲಿ ಇದನ್ನೆಲ್ಲ ತೆಗೆದು ಹಾಕ್ತೀನ, ಅದೇನೋ ಒಂಥರ ಚೆನ್ನಾಗಿರುತ್ತೆ. ಅದು ಮಾಡಬೇಕಾದ್ರೆ ಏನೋ ಗೊತ್ತಿಲ್ಲ, ನನಗೆ ಅದು ಇಷ್ಟ ಆಯಿತು. ಇನ್ನು ಇವತ್ತಿನ ವ್ಲಾಗಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye guys, bye.